गुड मॉर्निंग स्टूडेंट्स। लास्ट वीडियो क्लास में हम आपके तृतीय भाषा हिंदी पाठ्य पुस्तक में से पी.एस. रामानुजम द्वारा लिखित एक व्यंग्य रचना पूर्वाक्षर का पूर्वाग्रह इस पाठ का अभ्यास हम कर रहे थे। ठीक है, हाँ देखिए बच्चों, लेखक अपनी इस व्यंग्य रचना द्वारा शहरों के नाम, गांवों के नाम तथा व्यक्तियों के नामों को संक्षिप्तीकरण करना और उसके आगे जो इनिशियल रखना यानी पूर्वाक्षर रखना खूब व्यंग्य करते हैं और खूब खंडन करते हैं। ठीक है, तो आज की इस वीडियो क्लास में इसका सेकेंड पार्ट में क्या है इसके बारे में हम अभ्यास करेंगे। हाँ ठीक है, यहाँ से हम कंटिन्यू करते हैं। शायद अंग्रेजों ने भी अपने गांवों के नामों को इस तरह विकृत नहीं किया होगा। ಬಹುಶಃ ಬ್ರಿಟಿಷರು ಕೂಡ ತಮ್ಮ ಊರುಗಳ ಹೆಸರನ್ನು ಈ ರೀತಿಯಾಗಿ ವಿಕೃತಗೊಳಿಸಿರಲಿಕ್ಕಿಲ್ಲ, ಹಾಳು ಮಾಡಿರಲಿಕ್ಕಿಲ್ಲ। इस एक विषय में हम उनसे भी आगे बढ़ गए हैं। ಈ ಒಂದು ವಿಷಯದಲ್ಲಿ ನಾವು ಅವ್ರಿಗಿಂತ ತುಂಬಾನೇ ಮುಂದುವರೆದಿದ್ದೀವಿ। और सब नामों को हमने छोटे छोटे फार्मुलों की तरह बना डाला है। ಮತ್ತು ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಹೆಸರುಗಳನ್ನು ಈ ಚಿಕ್ಕದಾಗಿ ಫಾರ್ಮುಲಾಗಳ ರೀತಿಯಲ್ಲಿ ಮಾಡಿದ್ದೀವಿ। इस नाममय संसार में झूठे है यह जग वाले सिद्धांतानुसार हम उनके आद्य नामों को अदृश्य बना रहे हैं। ಲೇಖಕರು ಈ ಮಾತನ್ನು ತುಂಬ ವ್ಯಂಗ್ಯವಾಗಿ ಹೇಳ್ತಾರೆ ಇಲ್ಲಿ ನೋಡಿ ಮಕ್ಕಳೇ, ಇಸ್ ನಾಮಮಯ ಸಂಸಾರ ಮೇ ಈ ಹೆಸರಿನ ಪ್ರಪಂಚದಲ್ಲಿ झूठे है यह जग ಈ ಜಗತ್ತೇ ಸುಳ್ಳು ವಾಲೆ ಸಿದ್ಧಾಂತ ಅನುಸಾರ ಎನ್ನುವಂತಹ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಉನಕೆ ಆದ್ಯ ನಾಮೋಂಕೋ ಅದೃಶ್ಯ ಬನಾ ರಹೇ ಹೈ, ಆ ಎಲ್ಲ ಹೊಸ ಹೆಸರುಗಳನ್ನು ನಾವು ಅಗೋಚರ ಮಾಡ್ತಾ ಇದ್ದೀವಿ, ಅದೃಶ್ಯ ಮಾಡ್ತಾ ಇದ್ದೀವಿ ಅಂತ। देखिए, मुझे लगता है कि व्यवहार में आसानी लाने के लिए आगे चलकर हमारे सारे व्यवहारों में इसी तरह की ह्रस्व अभिव्यक्ति का स्टाइल चल पड़ेगा। ಇಲ್ಲಿ ಲೇಖಕರು ಹೇಳ್ತಾರೆ, ಮುझे लगता है ನನಗೆ ಅನಿಸ್ತಾ ಇದೆ, ವ್ಯವಹಾರ में आसानी लाने के लिए ಈ ವ್ಯವಹಾರಗಳಲ್ಲಿ ತುಂಬ ಸುಲಭ ಸಾಧ್ಯತೆಯನ್ನು ತರೋದಕ್ಕೋಸ್ಕರ ಅಥವಾ ವ್ಯವಹಾರವನ್ನು ತುಂಬ ಸುಲಭವಾಗಿ ಇಟ್ಕೊಳ್ಳೋಕ್ಕೋಸ್ಕರ ಆಗೆ ಚಲ್ಕರ್ ಮುಂದುವರೆದಂತೆ ಹಮಾರೆ ಸಾರೆ ವ್ಯವಹಾರೋ ಮೇ ಈ ಎಲ್ಲ ನಮ್ಮ ವ್ಯವಹಾರಗಳಲ್ಲಿ ಇಸಿ ತರಹ ಹ್ರಸ್ವ ಅಭಿವ್ಯಕ್ತಿ ಕಾ ಸ್ಟೈಲ್ ಚಲ್ ಪಡೇಗಾ, ಇದೇ ರೀತಿಯ ಒಂದು ಶಾರ್ಟ್ ಅಂತ ನಾವೇನು ಮಾಡ್ತೀವಿ ಹ್ರಸ್ವ ಅಭಿವ್ಯಕ್ತಿ, ತುಂಬ ಹೆಸರುಗಳನ್ನು ಶಾರ್ಟ್ ಮಾಡಿ ಹೇಳುವಂತಹದ್ದು ಒಂದು ಸ್ಟೈಲ್ ಅಂತ ಏನಿದೆಯಲ್ಲ ಇದನ್ನು ನಾವೇನು ಇವತ್ತು ಮಾಡ್ತಾ ಇದ್ದೀವಿ, ಇದೇ ಮುಂದೆ ನಡೆಯುತ್ತೆ ಅಂತ। उदाहरण के लिए अगर कोई कहे मैंने एक संकल्प किया है, ಬೇರೆ ಯಾರೋ ಹೇಳಿದ್ರು ಅಂದ್ಕೊಳ್ಳಿ, ಎಕ್ಸಾಂಪಲ್ಗೋಸ್ಕರ ನಾನೊಂದು ಸಂಕಲ್ಪ ಮಾಡಿದ್ದೀನಿ, ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ, उसके लिए टी.डी. जाकर वी.सी. के दर्शन कर आऊँगा। ಅದಕ್ಕೋಸ್ಕರ ಏನಂದರೆ टी.डी. जाकर टी.डी.ಗೆ ಹೋಗ್ಬಿಟ್ಟು वी.सी. के दर्शन कर आऊँगा, वी.सी. ದರ್ಶನ ಮಾಡಿಬಿಟ್ಟು ಬರ್ತೀನಿ। तो हमें आश्चर्य में नहीं पड़ना चाहिए। ಇಲ್ಲಿ ನಾವು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ, ಇಲ್ಲಿ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ। इसका अर्थ यह होगा, ಇದರ ಅರ್ಥ ಏನಾಗುತ್ತೆ ಅಂದರೆ टी.डी. जाकर ತಿರುಪತಿ ದೇವಾಲಯ जाकर ವೆಂಕಟಾಚಲಪತಿ के दर्शन कराऊँगा, ಈ ವೆಂಕಟಾಚಲಪತಿಯ ದರ್ಶನ ಮಾಡಿಬಿಟ್ಟು ನಾನು ಬರ್ತೀನಿ ಅಂತ। उसी तरह अगर कोई कहे, ಅದೇ ರೀತಿಯಾಗಿ ಮತ್ತೆ ಬೇರೆ ಯಾರೋ ಹೇಳಿದ್ರು ಅಂದ್ಕೊಳ್ಳಿ ಕಿ ಏನಂದರೆ ಎಂ ಕೋಟೆ ಜಾಕರ್ ಸಿ ಆರ್ ಸ್ವಾಮಿ ಸೆ ಮಿಲ್ಕರ್ ಆऊँगा, ಎಂ ಕೋಟೆಗೆ ಹೋಗ್ಬಿಟ್ಟು ಸಿ ಆರ್ ಸ್ವಾಮಿಯನ್ನು ಭೇಟಿ ಮಾಡಿ ಬರ್ತೀನಿ ಅಂತ। तो हमें उलझन में नहीं पड़ना चाहिए। ಈಗ ನಾವಿಲ್ಲಿ ಯಾವುದೇ ಥರದಲ್ಲಿ ದುವಿಧ ಅಥವಾ ಉಲ್झन में ಸಂಕಷ್ಟದಲ್ಲಿ ನಾವು ಬೀಳಬೇಕಾಗಿರುವಂತಹದ್ದು ಏನೂ ಇಲ್ಲ। इसका मतलब यह है, ಇದರ ಅರ್ಥ ಏನು ಅಂದರೆ ಮೇಲುಕೋಟೆ ಜಾಕರ್ ಚಲುವರಾಯ ಸ್ವಾಮಿ ಸೆ ಮಿಲ್ಕರ್ ಆऊँगा, ಮೇಲುಕೋಟೆಗೆ ಹೋಗ್ಬಿಟ್ಟು ಚಲುವರಾಯ ಸ್ವಾಮಿಯನ್ನು ಭೇಟಿ ಮಾಡಿ ಬರ್ತೀನಿ, ಕಂಡುಬಿಟ್ಟು ಬರ್ತೀನಿ ಅಂತ। ವೈಸೆ ಹಿ ಅಗರ್ ಕೊಯಿ ಆಸ್ತಿಕ್ ಮಹಾಶಯ ಕಹೆ ಕಿ, ಅದೇ ರೀತಿಯಾಗಿ ಯಾರೋ ಒಬ್ಬ ಆಸ್ತಿಕ ಮಹಾಶಯ ಹೇಳ್ತಾರೆ ಕಿ ಏನಂದರೆ ವಿ.ಜಿ. ಸ್ವಾಮಿ ಕಾ ಅಭಿಷೇಕ ಕರ್ನಾ ಹೈ, ವಿ.ಜಿ. ಸ್ವಾಮಿ ಅಭಿಷೇಕ ಮಾಡಬೇಕಾಗಿದೆ। ತೋ ಸಮಜ್ನಾ ಚಾಹಿಯೇ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕಿ ಏನಂದರೆ ವೇಣುಗೋಪಾಲ್ ಸ್ವಾಮಿ ಕಾ ಅಭಿಷೇಕ ಕಿಯಾ ಜಾ ರಹಾ ಹೈ, ಈ ವೇಣುಗೋಪಾಲ್ ಸ್ವಾಮೀಜಿಯವರ ಅಭಿಷೇಕ ಮಾಡಲಾಗ್ತಾ ಇದೆ। ಹಮಾರ ಬಿಳಿಗಿರಿ ಬೆಂಗನ ಬೆಟ್ಟ ತೋ BR हिल्स बनकर पूरा अंग्रेजी हो गया है। ಈ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಅಂತೂ ಏನಾಗಿದೆ ಅಂದರೆ BR ಹಿಲ್ಸ್ ಆಗಿಬಿಟ್ಟು ಕಂಪ್ಲೀಟ್ ಆಗಿ ಆಂಗ್ಲಮಯವಾಗಿದೆ, ಇಂಗ್ಲೀಷ್ಮಯವಾಗಿದೆ। उसमें
वास्तव्य करने वाला रंगनाथ स्वामी भी आर्यन स्वामी बन गया है. ಅಲ್ಲಿ ವಾಸ ಮಾಡುವಂತಹ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ವಾಸ ಮಾಡುವಂತಹ ಈ ರಂಗನಾಥ ಸ್ವಾಮಿ ಕೂಡ ಆರ್ಯನ್ ಸ್ವಾಮಿ ಆಗಿಬಿಟ್ಟಿದ್ದಾರೆ. आप दिया दुर्ग जानते हैं, वही अपना देवरायन दुर्ग, ಅದೇ ನಮ್ಮ ದೇವರಾಯನ ದುರ್ಗ ಅಂತ. वहाँ दो स्वामीजी रहते हैं, ಅಲ್ಲಿ ಇಬ್ಬರು ಸ್ವಾಮೀಜಿ ಇರ್ತಾರೆ. एक है वैयन स्वामी और दूसरे बीएन स्वामी, यानी योग नरसिम्हा स्वामी और भोग नरसिम्हा स्वामी. नरसीपुर में जीएन स्वामी रहते हैं, ನರಸೀಪುರದಲ್ಲಿ ಜಿಎನ್ ಸ್ವಾಮಿ ಇರ್ತಾರೆ. ಆ್ಯಂಡ್ ಗುಂಜಾ ನರಸಿಂಹ ಸ್ವಾಮಿ ಅಂದರೆ ಗುಂಜಾ ನರಸಿಂಹ ಸ್ವಾಮಿ ಈ ನರಸೀಪುರದಲ್ಲಿ ಇರ್ತಾರೆ. अत्यंत मनोहर सुंदर वृंदावन गार्डन्स वाला कृष्णराज सागर आज नीरस KRS सागर हो गया है. ತುಂಬ ಸುಂದರವಾದ ಬೃಂದಾವನ ಗಾರ್ಡನ್ಸ್ ವಾಲ, ಇನ್ನು ಬೃಂದಾವನ ಗಾರ್ಡನ್ ಇರುವಂಥ ಕೃಷ್ಣರಾಜ ಸಾಗರ ಇಂದು ನೀರಸವಾದ, ಯಾವುದೇ ರಸವಿಲ್ಲದ, ಸತ್ವವಿಲ್ಲದ KRS ಸಾಗರ್ ಅಂತ ಆಗ್ಬಿಟ್ಟಿದೆ. ಅಂದರೆ ಹೇಳುವ ಮಾತಲ್ಲಿ ಯಾವುದೇ ರೀತಿಯ ಸತ್ವ ಇಲ್ಲ, ರಸ ಇಲ್ಲ, ಅಲ್ಲಿ ವರ್ಣನೆ ಇಲ್ಲ ಎನ್ನುವ ಅರ್ಥದಲ್ಲಿ ಇಲ್ಲಿ ಲೇಖಕ ಹೇಳ್ತಾರೆ. ಇಸ್ಕಾ ಲಘೂಕರಣ ವಹಿ ಪರ್ ನಹಿ ರುಕಾ ಹೈ, ಇದರ ಸಂಕ್ಷಿಪ್ತೀಕರಣ ಏನೋದೇನಿದೆ, ಇದನ್ನು ಏನು ಮೊಟಕುಗೊಳಿಸಲಾಗ್ತಾ ಇದೆಯಲ್ಲ ಅದು ಕೇವಲ ಅಲ್ಲಿ ಮಾತ್ರ ನಿಂತಿಲ್ಲ. ಅದು ವಹಿ ಪರ್ ನಹಿ ರುಕಾ ಹೈ, ಅಲ್ಲಿ ಮಾತ್ರ ನಿಂತಿಲ್ಲ. ಅದು ವಹಾ KRS बनकर अंग्रेजी वर्णमाला के 3 अक्षरों में सिमट कर अपनी पहचान ही खो बैठा है. ಇಲ್ಲಿ ನೋಡಿ ಮಕ್ಕಳೇ, ವಹಾ KRS बनकर, ಅದು KRS ಅಂತ ಆಗ್ಬಿಟ್ಟು अंग्रेजी वर्णमाला में, अंग्रेजी वर्णमाला के 3 अक्षरों में, ಈ ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ 3 ಅಕ್ಷರಗಳಲ್ಲಿ ಸಿಮಟ್ ಕರ್ ಮರ್ಜ್ ಆಗಿಬಿಟ್ಟು ಅಪ್ನೆ ಪಹಚಾನ್, ಈ ತನ್ನ ಗುರುತಿಸುವಿಕೆ, ತನ್ನ ಗುರುತಂತ ಏನಿದೆ, ಅದು ರಿಕಗ್ನೈಜೇಷನ್ ಅಂತ ಏನಿದೆಯಲ್ಲ ಅದನ್ನೇ ಅದು ಕಳ್ಕೊತಾ ಇದೆ. ಯಹಾ ಬಿ ಹಮಾರ ದುರ್ದೈವ ಹೈ, ಇದು ನಮ್ಮ ದುರ್ದೈವವೇ ಅಂತ ಹೇಳ್ಬೋದು. ಕಿ ಏನಂದರೆ ಶ್ರೀರಂಗಪಟ್ಟಣ SR ಪಟ್ಟಣ ಬನ್ಕರ್ ರಂಗನಾಥ ಸ್ವಾಮಿ ಆಜ್ ಆರ್ಯನ್ ಸ್ವಾಮಿ ಬನ್ ಗಯಾ ಹೈ. ಶ್ರೀರಂಗಪಟ್ಟಣ SR ಪಟ್ಟಣ ಅಂತ ಆಗ್ಬಿಟ್ಟು ರಂಗನಾಥ ಸ್ವಾಮಿ ಆರ್ಯನ್ ಸ್ವಾಮಿ ಅಂತ ಆಗ್ಬಿಟ್ಟಿದೆ. ವ್ಯಕ್ತಿयों के नामों का इन इनिशियलों में छुपाना तो ठीक है. ಈ ವ್ಯಕ್ತಿಗಳ ಹೆಸರನ್ನು ಇನ್ಸಿಯಲ್ಗಳಲ್ಲಿ ನಾವೇನು ಮರೆ ಮಾಸ್ತೀವಲ್ಲ ಅಥವಾ ಶಾರ್ಟ್ ಮಾಡ್ತೀವಲ್ಲ, ಇದು ಸರಿ, ಇದು ठीक है, यह तो सही है, ठीक है, पर गाँवों के नामों के लिए इसका जरूरी नहीं है. ಲೇಖಕರು ಇಲ್ಲಿ ಹೇಳ್ತಾರೆ, ಊರುಗಳ ಹೆಸರನ್ನು ನಾವು ಸಂಕ್ಷಿಪ್ತೀಕರಣಗೊಳಿಸೋದಿದೆಯಲ್ಲ ಇದು ಅವಶ್ಯಕತೆ ಇಲ್ಲ. गाँवों के नामों के लिए इसकी जरूरत नहीं है, ಊರಿನ ಹೆಸರುಗಳಿಗೆ ಇದರ ಅವಶ್ಯಕತೆ ಇಲ್ಲ. ಯಹ ತೋ ಸರಾಸರ್ ಅನ್ಯಾಯ ಹೈ, ಇದು ಪರಿಪೂರ್ಣವಾಗಿ ಅನ್ಯಾಯ ಅಂತಲೇ ಹೇಳ್ಬೋದು. ವ್ಯಕ್ತಿಯೋं के नामों के लिए इस प्रकार ಹ್ರಸ್ವೀಕರಣ ಅವಶ್ಯಕ है. ವ್ಯಕ್ತಿಗಳ ಹೆಸರಿಗೋಸ್ಕರ ಈ ಹ್ರಸ್ವೀಕರಣ ಅಥವಾ ಶಾರ್ಟ್ ಮಾಡೋದಿದೆಯಲ್ಲ ಇದು ಅವಶ್ಯಕವಾಗಿದೆ. ನಹಿ ತೋ ಕೋಯಿ ಕಿಸಿ ಕೋ ಪುಕಾರ್ನೆ ನಹಿ ಸಕೇಗಾ, ನಹಿ ತೋ ಇಲ್ಲದೆ ಇದ್ದರೆ ಕೋಯಿ ಕಿಸಿ ಕೋ ಪುಕಾರ್ ನಹಿ ಸಕೇಗಾ, ಬೇರೆ ಇನ್ನೊಬ್ಬರನ್ನ ಕೂಗೋ ತುಂಬಾ ಕಷ್ಟ ಆಗುತ್ತೆ. ಕಿಸಿ ಕೋ ಪುಕಾರ್ ನಹಿ ಸಕೇಗ, ಬೇರೆಯವ್ರನ್ನ ಕರೆಯೋದು ತುಂಬಾ ಕಷ್ಟ ಆಗುತ್ತೆ. ಅಂದರೆ ಲೇಖಕರು ಏನು ಹೇಳ್ತಾರೆ, ವ್ಯಕ್ತಿಗಳ ಹೆಸರನ್ನು ಶಾರ್ಟ್ ಮಾಡಬೇಕಾಗಿದೆ, ಸಪೋಸ್ ಮಾಡಿಲ್ಲ ಅಂದರೆ ಬೇರೆಯವ್ರ ಹೆಸರನ್ನು ಕೂಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. अपने नाम के पीछे कुल का नाम, गांव का नाम, बाप का नाम आदि सब कुछ लगा लेने वाले का इस देश में नाम लेकर पुकारना एक महासाहस बन जाता है. अपने नाम के पीछे तಮ್ಮ ಹೆಸರುಗಳ ಹಿಂದೆ ಕುಲ್ಕ ನಾಮ್, ಕುಲದ ಹೆಸರು, ಊರಿನ ಹೆಸರು, ತಂದೆ ಹೆಸರು, ಈ ಎಲ್ಲ ರೀತಿಯ ಹೆಸರುಗಳನ್ನು ಹಾಕಿಬಿಟ್ಟು ಈ ಕರೆಯೋದಿದೆಯಲ್ಲ ನಮ್ಮ ದೇಶದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಒಂದು ಮಹಾಸಾಹಸ್ ಬನ್ ಜಾತಾ ಹೈ, ತುಂಬ ದೊಡ್ಡ ಸಾಹಸನೇ ಆಗುತ್ತೆ ಇದು. ये बड़े बड़े नाम याद रखकर पुकारते पुकारते शाम हो जाती है. लेखक यहाँ पर बड़ी व्यंग से कहते हैं कि ಲೇಖಕರು ತುಂಬ ವ್ಯಂಗ್ಯವಾಗಿ ಈ ಮಾತನ್ನು ಹೇಳ್ತಾರೆ. ये बड़े बड़े नाम याद रखकर, ತುಂಬ ಉದ್ದುದ್ದ ಹೆಸರುಗಳನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಈ ಪುಕಾರ್ತೆ ಪುಕಾರ್ತೆ ಕೂಗ್ತಾ ಕೂಗ್ತಾ ಶಾಮ್ ಹೋ ಜಾತಿ ಹೈ, ಸಾಯಂಕಾಲನೇ ಆಗ್ಬಿಡುತ್ತೆ. पूरी तरह से व्यक्तिगत होने पर भी इस संदर्भ में एक घटना के बारे में कहने को जी चाहता है. ಲೇಖಕರು ಇಲ್ಲಿ ಹೇಳ್ತಾರೆ, ಪೂರಿ ತರಹ ಸೆ ವ್ಯಕ್ತಿಗತ ಹೋನೆ ಪರ್ ಭಿ, ಈ ಸಂಪೂರ್ಣವಾಗಿ ಇದು ವ್ಯಕ್ತಿಗತನೇ, ಪರ್ಸನಲೈಸ್ ಪರ್ಸ್ನಲಿ ಅದೇ ವ್ಯಕ್ತಿಗೆ ಸಂಬಂಧಪಟ್ಟಿರುವ ರೀತಿಯಲ್ಲಿ ಏನಾಗ್ತಾ ಇದೆ ಆದಮೇಲೆ
ಈ ಸಂದರ್ಭದಲ್ಲಿ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. मैं IPS उत्तीर्ण होकर आगे की पढ़ाई के लिए माउंट अबू की शिक्षा अकादमी में गया था. ನಾನು IPS ಪಾಸ್ ಆದಮೇಲೆ ಆಗೆಗಿ ಪಢಾಯಿ ಕೆ ಲಿಯೆ ಮುಂದಿನ ಅಭ್ಯಾಸಕ್ಕೋಸ್ಕರ ಮೌಂಟ್ ಅಬೂ ಕಿ ಶಿಕ್ಷಾ ಅಕಾಡೆಮಿ ಮೇ ಗಯಾ ಥಾ. ಮೌಂಟ್ ಅಬೂದ ಶಿಕ್ಷಾ ಅಕಾಡೆಮಿಯಲ್ಲಿ ನಾನು ಹೋಗಿದ್ದೆ, ಶಿಕ್ಷಾ ಅಕಾಡೆಮಿಗೆ ನಾನು ಹೋಗಿದ್ದೆ. पहले दिन हम सबको एक कतार में खड़ा कर एक एक अफसर हम सब के नाम लिखने लगे. फर्स्ट डे पहले दिन हम सबको एक कतार में खड़ा कर ನಮ್ಮ ಎಲ್ಲರೂ ಒಂದು ಲೈನಲ್ಲಿ ನಿಲ್ಲಿಸ್ಬಿಟ್ಟು ಏಕ ಅಫ್ಸರ್ ಒಬ್ಬ ಆಫೀಸರ್ हम सबको नाम लिखने लगे. ನಮ್ಮ ಎಲ್ಲರ ಹೆಸರನ್ನ ಬರ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು. हम कवायद मैदान में ही खड़े होकर ನಾಮ್ ಬತಾನೆ ಲಗೆ. ನಾವೆಲ್ಲ ಕವಾಯದ್ ಮೈದಾನದಲ್ಲಿ ಕವಾಯತ್ ಏನು ಮಾಡ್ತಾರೆ, ದೊಡ್ಡದೊಂದು ಗ್ರೌಂಡಲ್ಲಿ ನಿಂತ್ಕೊಂಡ್ಬಿಟ್ಟು ಹೆಸರನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸಬ್ಕೋ ಅಪ್ನಾ ಅಪ್ನಾ ಪೂರಾ ನಾಮ್ ಬತಾನಾ ಥಾ. ಪ್ರತಿಯೊಬ್ಬರಿಗೂ ತಮ್ಮ ಕಂಪ್ಲೀಟ್ ನೇಮ್ ಹೇಳಬೇಕಾಗಿತ್ತು, ಪೂರ್ಣ ಹೆಸರನ್ನು ಹೇಳಬೇಕಾಗಿತ್ತು. ಏನೇ ಪೂರ್ವಾಕ್ಷರೋಂ ಕಾ ವಿಸ್ತಾರ ಕರ್ ಬತಾನಾ ಥಾ. ಇಲ್ಲಿ ಇನ್ಸೇಲ್ ಅಂತ ಏನಿರ್ತಾ ಇತ್ತಲ್ಲ ಅದನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ವಿಸ್ತಾರ ಮಾಡಿಬಿಟ್ಟೆ ಹೇಳಬೇಕಾಗಿತ್ತು. ಇಸ್ ತರಹ ನಾಮೋं को बताना प्रारंभ हुआ. ಈ ರೀತಿಯಾಗಿ ಹೆಸರುಗಳನ್ನು ಹೇಳೋದಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಪೆಹಲೇನೆ ಅಪ್ನಾ ನಾಮ್ ಮಹೇಂದ್ರ ನಾರಾಯಣ್ ಸಿಂಗ್ ಬತಾಯ. ಈ ಫಸ್ಟ್ ವ್ಯಕ್ತಿ ಏನಿದ್ದ ಲೈನಲ್ಲಿ ನಿಂತಿರೋನು ತನ್ನ ಹೆಸರನ್ನು ಮಹೇಂದ್ರ ನಾರಾಯಣ್ ಸಿಂಹ ಅಂತ ಹೇಳ್ತಾ. ದೂಸರೇನೆ ದೇವವ್ರತ್ ಬಂಧೋಪಾಧ್ಯಾಯ. ಸೆಕೆಂಡ್ ನಂಬರಲ್ಲಿದ್ದವನು ದೇವವ್ರತ್ ಬಂಧ್ಯೋಪಾಧ್ಯಾಯ ಅಂತ ತನ್ನ ಹೆಸರನ್ನು ಹೇಳ್ತಾನೆ. ಐಸೆ ಹೀ ಚಲ್ ರಹಾ ತಾ. ಇದೇ ಥರ ಹೀಗೆ ನಡೀತಾ ಇತ್ತು. ಮೇರಿ ಬಾರಿ ಆಯಿ. ಈಗ ನನ್ನ ಸರ್ದಿ ಬಂತು. ಮೈನೆ ಏಕ್ ಹೀ ಸಾಂಸ್ ಮೇ ಅಬಾಧ ಗತಿ ಸೆ. ನಾನು ಒಂದೇ ಉಸಿರಲ್ಲಿ ಅಬಾಧ ಗತಿ ಸೆ ನಿರಂತರವಾಗಿ अपने PSN पूर्वाक्षरों का विस्तार कर प्रतिवादी भयंकर संपत कुमार आचार्य रामानुजम बताया. ಈ ಒಂದೇ ಉಸಿರಲ್ಲಿ ನನ್ನ ಎಲ್ಲ ಇನ್ಸೇಲ್ಗಳು ನಮ್ಮಂದರೆ PSN ಅಂತ ಏನಿತ್ತು ಆ ಪೂರ್ವಾಕ್ಷರಗಳನ್ನು ವಿಸ್ತಾರ ಮಾಡಿಬಿಟ್ಟು ಪ್ರತಿವಾದಿ ಭಯಂಕರ್ ಸಂಪತ್ ಕುಮಾರ್ ಆಚಾರ್ಯ ರಾಮಾನುಜಂ ಅಂತ ನಾನು ಹೇಳಿದೆ. ಉಸ್ ಅಫ್ಸರ್ನೆ ಕ್ಷಣ ಭರ್ ಕೆ ಲಿಯೆ ಮುझे गर्दन उठा कर देखा. ಆ ಆಫೀಸರ್ ಏನಿದ್ದ ಒಂದು ಕ್ಷಣ ತನ್ನ ಕತ್ತೆತ್ತಿ ನನ್ನ ನೋಡ್ದ. ಅವ್ರು ತೀಕ್ಷ್ಣ ಸ್ವರೋಮೆ ದೃಢತಾಪೂರ್ವಕ ಕಹ. ತೀಕ್ಷ್ಣವಾದ ಧ್ವನಿಯಲ್ಲಿ ದೃಢತೆಯಿಂದ ಆತ ಹೇಳ್ದ, ಮೇರೆ ಆಫೀಸ್ ಮೇ ಆಕರ್ ಇಸೆ ಲಿಖೆ ಶಾನ. ನನ್ನ ಆಫೀಸಿಗೆ ಬಂದ್ಬಿಟ್ಟು ಇದನ್ನು ಬರೆಸ್ಬಿಟ್ಟು ಹೋಗು ಅಂತ ಆರಂಭ ಮಾಡ್ದ. ಅವ್ರು ಬಿನಾ ಕುಚ್ ಲಿಖೆ, ಏನೂ ಬರೀದಿರ ಏನೂ ಬರೆಯದೆ ವೇ ಅಗಲೇ ಶಿಕ್ಷಾರ್ಥಿ ಕಾ ನಾಮ್ ಲಿಖನೆ ಲಗ. ನನ್ನ ಬಿಟ್ಟು ಬೇರೆ ಶಿಕ್ಷಾರ್ಥಿ ಏನಿದ್ದ, ಬೇರೆ ಸ್ಟೂಡೆಂಟ್ ಏನಿದ್ದ ಅವನ ಹೆಸರನ್ನು ಬರ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ನಾಮ್ ಅಗರ್ ಇತನಾ ಲಂಬಾ ಹೋ ತೋ ಬೇಚಾರೆ ಅವ್ರು ಕ್ಯಾ ಕರ್ ಸಕ್ತೆ ಹೇ. ಇಷ್ಟೊಂದು ದೊಡ್ಡದಾಗಿತ್ತಂದರೆ ಪಾಪ ಅವರಾದರೂ ಏನು ಮಾಡೋಕ್ಕಾಗತ್ತೆ. खैरियत इस बात की है अब तक हमने इस पूर्वाक्षरों की पद्धति का प्रयोग पाठ्य पुस्तकों पर नहीं किया. ಈ ಒಂದು ಕ್ಷೇಮಕರ ವಿಷಯ ಏನು ಅಂತಂದರೆ ಖೈರಿಯತ್ ಇಸ್ ಬಾತ್ ಕಿ ಹೈ. ಒಂದು ಕ್ಷೇಮಕರ ವಿಷಯ ಏನು ಅಂದರೆ अब तक हमने इस पूर्वाक्षरों की पद्धति का प्रयोग पाठ्य पुस्तकों पर नहीं किया. ಈ ಪೂರ್ವಾಕ್ಷರಗಳ ಪದ್ಧತಿ ಅನ್ನುವಂಥದ್ದು ಏನಿದೆಯಲ್ಲ ಇದನ್ನು ಇದುವರೆಗೂ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಈ ಪ್ರಯೋಗವನ್ನು ಮಾಡಿಲ್ಲ. ವಿಶೇಷತಃ ಇತಿಹಾಸ ಕಿ ಪಾಠ್ಯ ಪುಸ್ತಕ ಪರ್, ಅದರಲ್ಲಿ ವಿಶೇಷವಾಗಿ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಈ ಪೂರ್ವಾಕ್ಷರಗಳ ಪದ್ಧತಿ ಎನ್ನುವಂತಹದ್ದೇನಿದೆ ನಾವು ಇದುವರೆಗೂ ಇದನ್ನು ಮಾಡಿಲ್ಲ ಅಂತ ಲೇಖಕರು ಹೇಳ್ತಾರೆ. ಅಗರ್ ಐಸಾ ಕುಚ್ ಹೋ ಜಾಯೆ ತೋ, ಒಂದು ವೇಳೆ ಈ ಥರ ಏನಾದರೂ ಆಯಿತು ಅಂತಂದರೆ ರಾಣಾ ಪ್ರತಾಪ್ ಸಿಂಹ RP सिंह बन जाएगा, औरंगजेब ये जेब बन जाएगा, और समुद्रगुप्त S गुप्त हो जाएगा, चंद्रगुप्त C गुप्त और अमात्य राक्षस ये राक्षस बनेगा, पुलकेशी P केशी और मयूर शर्मा ये वर्मा बनेगा. इस तरह से नामों के अर्धभाग इनिशियलों में छिपते जा रहे हैं. ಈ ರೀತಿಯಾಗಿ ಹೆಸರುಗಳ ಅರ್ಧ ಭಾಗ ಏನಿದೆಯಲ್ಲ ಇನ್ಸೇಲ್ಗಳ ರೂಪದಲ್ಲಿಯೇ ಅಡಗಿ ಹೋಗ್ತಾ ಇದೆ. ಕಭಿ ಕಭಿ ತೋ ಪೂರಾ ಕಾ ಪೂರಾ ನಾಮ್ ಹಿ ಅಂಗ್ರೇಜಿ ವರ್ಣೋ ಮೇ ಸಿಕುಟ್ ಜಾತಾ ಹೈ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ಹೆಸರುಗಳು ಈ ಇಂಗ್ಲೀಷ್ ಅಕ್ಷರಗಳಲ್ಲಿಯೇ ಅಡಗಿ ಹೋಗುತ್ತೆ. ಪಾಠಶಾಲಾ ಕಾಲೇಜೋ ಮೇ ಯಹ ಆಮ್ ಬಾತ್ ಹೈ. ಈ ಪಾಠಶಾಲೆ ಮತ್ತು ಕಾಲೇಜುಗಳಲ್ಲಿ ಇದು ತುಂಬಾ ಸರ್ವೇ ಸಾಮಾನ್ಯವಾಗಿರುವಂತಹ ವಿಷಯ ಆಗಿದೆ. ಇದು
ಸಭಿ ಅಧ್ಯಾಪಕ ಅಲ್ಲಿರುವಂಥ ಎಲ್ಲ ಟೀಚರ್ಸ್ ಅಧ್ಯಾಪಕರುಗಳು ಪ್ರೊಫೆಸರ್ಗಳು ವಿದ್ಯಾರ್ಥಿಯೋಂಕೆ ಜಿಹ್ವಾ पर ಈ ವಿದ್ಯಾರ್ಥಿಗಳ ನಾಲ್ಗೆ ಮೇಲೆ ಅಂಗ್ರೇಜಿಗೆ ವರ್ಣ ಬನ್ಕರ್ ಸುಶೋಭಿತ ಹೋತೆ ಹೇ ಈ ಇಂಗ್ಲೀಷ್ ವರ್ಣಗಳಾಗಿ ಇಂಗ್ಲೀಷ್ ಅಕ್ಷರಗಳಾಗಿ ಈ ವಿದ್ಯಾರ್ಥಿಗಳ ನಾಲ್ಗೆ ಮೇಲೆ ಸುಶೋಭಿತರಾಗಿದ್ದಾರೆ. ಅಂದರೆ ಲೇಖಕರು ಇಲ್ಲಿ ಹೇಳ್ತಾರೆ ಕಾಲೇಜ್ಗಳಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳ ಹೆಸರನ್ನು ಇನ್ಸಿಯಲ್ಗಳ ರೂಪದಲ್ಲಿ ಜ್ಞಾಪಕ ಇಟ್ಕೋತಾರೆ ಮತ್ತು ಅದೇ ರೀತಿಯಾಗಿಯೇ ಕರೀತಾರೆ ಕೂಡ. अंग्रेजी वर्णों का प्रभाव हमारे नामों पर हुआ है. ಈ ಬ್ರಿಟಿಷ್ ವರ್ಣಗಳು ಅಥವಾ ಇಂಗ್ಲೀಷ್ ಅಲ್ಫಾಬೆಟ್ಸ್ಗಳ ಪ್ರಭಾವ ಏನಾಗಿದೆ ಅಂದರೆ ನಮ್ಮ ಹೆಸರುಗಳ ಮೇಲೆ ತುಂಬಾ ಆಗಿದೆ. ಇದು ಇಸ್ಮೇ ಕೊಯ್ ಶಕ್ ನಹಿ ಹೈ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಸಂದೇಹ ಅನ್ನುವಂತಹದ್ದಿಲ್ಲ. ಯಹ ಏಕ್ ನಯಾ ವರ್ಣ ವ್ಯಾಮೋಹ ಹೈ, ಇದು ಒಂದು ಹೊಸದಾಗಿರ್ತಕ್ಕಂತಹ ಫ್ಯಾಷನ್ ಆಗಿದೆ. ಇದು ವರ್ಣ ವ್ಯಾಮೋಹ, ಅಕ್ಷರಗಳ ವ್ಯಾಮೋಹ ಅಂತಲೇ ಇದನ್ನು ಹೇಳ್ಬೋದು, ಹೊಸ ಫ್ಯಾಷನ್ ಅಂತಲೇ ಹೇಳ್ಬೋದು. ಇಸ್ಕಾ ಹಮೇ ತ್ಯಾಗ ಕರ್ನಾ ಚಾಹಿಯೇ, ಇದನ್ನು ನಾವಿಲ್ಲಿ ಬಿಡಬೇಕಾಗಿದೆ, ತ್ಯಾಗ ಮಾಡಬೇಕಾಗಿದೆ. ಕನ್ನಡ ಕೆ ವರ್ಣೋं का प्रयोग ही हमारे लिए ಕ್ಷೇಮಕಾರಕ है. ಲೇಖಕರು ಹೇಳ್ತಾರೆ ಕನ್ನಡ ಅಕ್ಷರಗಳ ಪ್ರಯೋಗವೇ ನಮಗೆ ತುಂಬ ಕ್ಷೇಮಕಾರಕ. कन्नड़ के उन सुंदर नामों का संपूर्ण रूप में प्रयोग करना और भी अच्छा है. ಈ ಕನ್ನಡದ ಸಂಪೂರ್ಣ ಹೆಸರುಗಳನ್ನು ಉಚ್ಚಾರ ಮಾಡೋದಿದೆಯಲ್ಲ, ಸಂಪೂರ್ಣವಾಗಿ ಪ್ರಯೋಗ ಮಾಡೋದೇನಿದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಹಮಾರ ಉಚ್ಚಾರಣ ಭೀ ಶುದ್ಧ ಹೋಗ ಅವ್ರು ನಾಮ್ ಭೀ ಬಚ್ ಜಾಯೆಂಗೆ, ನಮ್ಮ ಉಚ್ಚಾರಣೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಸರುಗಳು ಕೂಡ ಉಳ್ಕೋತವೆ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ठीक है बच्चों, इसके साथ ये वीडियो पाठ हम यहाँ पर समाप्त करेंगे और एक वीडियो क्लास में इस पाठ से संबंधित प्रश्न अभ्यास के बारे में हम चर्चा करेंगे. थैंक यू वेरी मच.